70ನೇ ಪ್ರಶ್ನೆಯನ್ನ ನೋಡೋಣ. ಎ ಎಂಬ ವ್ಯಕ್ತಿಯ ವಯಸ್ಸು ಬಿ ಎಂಬ ವ್ಯಕ್ತಿಯ ವಯಸ್ಸಿಗಿಂತ 26 ವರ್ಷ ಹೆಚ್ಚಾಗಿದೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ. ಹಾಗಾದರೆ ಎ ಮತ್ತು ಬಿ ವ್ಯಕ್ತಿಗಳ ವಯಸ್ಸನ್ನು ಕಂಡುಹಿಡಿಯಿರಿ. ಇಲ್ಲಿ ಎ ವ್ಯಕ್ತಿಯ ವಯಸ್ಸು ಗೊತ್ತಿಲ್ಲ, ಹಾಗಾಗಿ ಎ ವ್ಯಕ್ತಿಯ ವಯಸ್ಸು ಎಕ್ಸ್ ವರ್ಷಗಳಾಗಿರಲಿ. ಹಾಗೆ ಬಿ ವ್ಯಕ್ತಿಯ ವಯಸ್ಸು ಏನಂತ ಕೊಟ್ಟಿದ್ದಾರೆ, ಎಗಿಂತ 26 ವರ್ಷ ಹೆಚ್ಚಾಗಿದೆ ಅಂತ ಅಂದ್ರೆ ಎಕ್ಸ್ ಪ್ಲಸ್ 26 ಅಂತ ಬರ್ಕೋಬಹುದು ನಾವು. ಇನ್ನು 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ ಅಂದ್ರೆ ಎಕ್ಸ್ ಪ್ಲಸ್ 3 ಆಗತ್ತೆ. ಹಾಗೆ ಎಕ್ಸ್ ಪ್ಲಸ್ 26 ಪ್ಲಸ್ 3 ಇದರ ಗುಣಲಬ್ಧ 360 ಆಗುತ್ತದೆ. ಹಾಗಾದರೆ ಎ ಬಿಗಳ ನಮ್ಗಿಲ್ಲಿಂದ ಎರಡು ಈಕ್ವೇಶನ್ ನಮ್ಗೆ ಸಮೀಕರಣ ಸಿಕ್ಕಿದೆ. ನಾವು ಅದನ್ನ ಬಳಸ್ಕೊಂಡು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯೋಣ. ಎಕ್ಸ್ ಪ್ಲಸ್ 3 ಹಾಗೆ ಎಕ್ಸ್ ಪ್ಲಸ್ 29 ಸಮ 360 ಅಂತ ಆಗತ್ತೆ. ಈಗ ನಾವು ಇದನ್ನ ಬಿಡಿಸ್ತಾ ಹೋದ್ರೆ ಈ 360 ಈ ಕಡೆಗೆ ತಗೊಂಡ್ ಬಂದ್ರೆ 360 ಮೈನಸ್ 360 ಆಗತ್ತೆ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 29x ಪ್ಲಸ್ 3x ಪ್ಲಸ್ 9 27 2 3 2 6 2 87 ಮೈನಸ್ 360 ಸಮ 0 ಅಂತ ಆಗತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 29 ಪ್ಲಸ್ 3 ಅಂತ ಅಂದ್ರೆ 32x ಆಯ್ತು. ಮೈನಸ್ 360ರಲ್ಲಿ 87ನ ನಾವು ಮೈನಸ್ ಮಾಡಿದ್ರೆ 283 ಸಿಗತ್ತೆ ನಮ್ಗೆ ಸಮ 0. ಸರಿ, 273. 35ರಲ್ಲಿ 8 ಹೋದ್ರೆ 273 ಸಿಗತ್ತೆ. 83 ಅಲ್ಲ, ಸೊ ನಮ್ಗೆ ಇಲ್ಲಿ ಸಿಗುವಂತಹ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಮೈನಸ್ 273 ಸಮ 0. ಈ 273 ನಾವು ಹೇಗೆ ಅಂದ್ರೆ 32 ಹೇಗೆ ನಾವು ಮಧ್ಯಪದ ವಿಭಜನೆ ಮಾಡಬಹುದು ಅಂತ ನೋಡೋದಕ್ಕೆ ಅಪವರ್ತನಗಳನ್ನ ನೋಡೋಣ. 3 9 ಹಾಗೆ 1 7 1 13 13 1. ಸೊ ನಾವಿದನ್ನ 7 ಗುಣಿಸು 3 ಗುಣಿಸು 13 ಅಪವರ್ತನಗಳು ಎರಡು ಸಂಖ್ಯೆಯ ಗುಣಲಬ್ಧವಾಗಿ ಇಡಬೇಕು. ಸೊ 7 21 ಮತ್ತೆ 13 ತಗೊಂಡ್ರೆ ನಮ್ಗೆ ಮೊತ್ತ 32 ಸಿಗೋದಿಲ್ಲ. ಓಕೆ, 7 ಮತ್ತೆ 13 39 ಇವೆರಡರ ಮೊತ್ತ ನಮಗೆ 32 ಸಿಗತ್ತೆ. ಹಾಗೆ ಗುಣಲಬ್ಧ 273 ಸಿಗತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 39x ಮೈನಸ್ 7x ಅಂತ ಬರ್ಕೊಂಡ್ರೆ ಮೊತ್ತ 32 ಗುಣಲಬ್ಧ 273 ಸಿಗತ್ತೆ. ಸೊ ಇವೆರಡು ನಮ್ಮ ಸಂಖ್ಯೆಗಳು. ಈಗ ಎಕ್ಸ್ ನ ಸಾಮಾನ್ಯ ತಗೊಂಡ್ರೆ ಎಕ್ಸ್ ಪ್ಲಸ್ 39 ಆಯ್ತು. ಇಲ್ಲಿ ಮೈನಸ್ 7 ಸಾಮಾನ್ಯ ತಗೊಂಡ್ರೆ ಎಕ್ಸ್ ಪ್ಲಸ್ 39 ಆಗತ್ತೆ. ಸೊ ಎಕ್ಸ್ ಮೈನಸ್ 7 ಹಾಗೆ ಎಕ್ಸ್ ಪ್ಲಸ್ 39 ನಮ್ಮ ಅಪವರ್ತನಗಳಾಗಿದೆ. ಇಲ್ಲಿಂದ ನಮ್ಗೆ ಎಕ್ಸ್ ನ ಬೆಲೆ 7 ಸಿಗತ್ತೆ. ಹಾಗೆ ಎಕ್ಸ್ ಬೆಲೆ ಮೈನಸ್ 39. ಆದ್ರೆ ಎಕ್ಸ್ ಅನ್ನೋದು ವಯಸ್ಸಾಗಿರೋದಕ್ಕೆ ಋಣ ಪೂರ್ಣಾಂಕ ಆಗೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಕ್ಸ್ ನ ಬೆಲೆ 7 ಅನ್ನೋದನ್ನ ನಾವು ಲೆಕ್ಕಕ್ಕೆ ತಗೊಳ್ಬೇಕು. ಎಕ್ಸ್ ಬೆಲೆ 7 ವರ್ಷಗಳು ಆಗಿರೋದ್ರಿಂದ ಎ ವ್ಯಕ್ತಿಯ ವಯಸ್ಸು
7 ವರ್ಷ. ಹಾಗೆ ಬಿ ವ್ಯಕ್ತಿಯ ವಯಸ್ಸು, ಬಿ ವ್ಯಕ್ತಿಯ ವಯಸ್ಸು x+26, ಹಾಗಾಗಿ 7+26 ಅಂತ ಅಂದ್ರೆ 33 ವರ್ಷಗಳು.